ನಮಸ್ತೆ, ಹೇಗಿದ್ದೀರಾ? ನಾನು ಸ್ವಲ್ಪ ಅದಕ್ಕೆ ಇವಾಗ ಟೂರ್ ಬಂದಿದ್ದೀವಿ, ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಬೆಳಗ್ಗೆನೆ ಬಂದು ಇಲ್ಲೆಲ್ಲ ವಾತಾವರಣ ನೋಡ್ಕೊಂಡು ಉಂಡು ತಿಂದು ಈಗ ಹಂಗೆ ಮೇಲ್ಗಡೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಓಡಾಡ್ಕೊಂಡು ಬರ್ತೀವಿ. ಬಂದು ನಂತರ ಊಟ ಮಾಡ್ಕೊಂಡು ಆಮೇಲಿಂದ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ. ಎಂಟ್ರಿ ಆದ್ವಿ ಈಗ. ದೇವ್ರ ದರ್ಶನ ಮಾಡ್ಕೊಂಡು ಹಿಂಗೆ ಹೋಗೋಣ. ನೋಡ್ರಿ ಸ್ಟೇಜಿಗೆ ಎತ್ಕೊಂಡ್ರೆ ಚೆನ್ನಾಗಿರುತ್ತೆ. ಗಿಡ್ಗಿದ್ದವು ಬಳಿ ಇವತ್ತು ನನ್ನ ಮಗಳು ಬರ್ತಡೇ, ರಜಾ ಬೇರೆ ಇತ್ತು. ಅದಕ್ಕೆ ಇವತ್ತು ದೇವಸ್ಥಾನ ತೋರಿಸೋಣ ಅಂತ ಕರ್ಕೊಂಡ್ಬಂದಿದ್ದೀನಿ. ಇವತ್ತೆಲ್ಲ ಮಠ ತೋರಿಸಿ ಇನ್ನೂ ನೋಡೋ ಬೇಜಾನ್ ಪ್ಲೇಸ್ ಇದಾವೆ, ಅವೆಲ್ಲ ತೋರಿಸ್ಕೊಂಡು ಗೊತ್ತಾ ಇರೋದು ಅಷ್ಟೇ. ಏನೋ ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮಿ ದೇವರು. ಸಿದ್ಧಗಂಗೆ ಮಠದ ಶಾಲೆಗಳು ಏಕವಿಲ್ಲ, ಇಲ್ಲಿಂದ ಅಲ್ಲಿ ಅದು ಎಲ್ಲ ಈ ಕಡೆ ಆ ಕಡೆ ಎಲ್ಲ ವಸತಿ ಗೃಹಗಳಿವೆಲ್ಲ ಮಕ್ಕಳಿಗೆ. ಅಕ್ಕಿ ಕಾಳುಗಳು ಇದರಲ್ಲೇ ಇರೋದು. ಅವನ್ನ ತಗೊಂಡೋಗಿ ಅಲ್ಲಿ ಒಳಗೆ ಅಕ್ಕಿ ರಾಗಿ ಭತ್ತ ಈಗ ಭೋಜನ ಸೇವನೆ ಮಾಡ್ಕೊಂಡು ಬಂದ್ವಿ. ಎಲ್ಲ ಕಾಳು ಕಡ್ಡಿ ಮಾಡ್ತಾ ಇದ್ದಾರೆ. ಕಂಡು 5 ನಿಮಿಷ ನೋಡಿ ಈಗ ಮತ್ತೆ ಹೋಗ್ತೀವಿ. ಊಟ ಮಾಡಿದ್ವಿ. ತಿಂಡಿ ಸೂಪರ್, ತಿಂಡಿ ಸೂಪರಾಗಿತ್ತು. ಸಿದ್ಧಗಂಗೆ ಮಠದಾಗ ಊಟ ಯಾವತ್ತೂ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಇಲ್ಲ, ಸೂಪರಾಗಿರುತ್ತೆ. ಅದೊಂಥರ ಅದರಲ್ಲಿ ಈ ದೇವರ ಆಶೀರ್ವಾದ ಇರುತ್ತೋ ಏನೋ, ಚೆನ್ನಾಗಿರುತ್ತೆ. ತಿಂಡಿ ಸೂಪರಾಗಿತ್ತು, ಹೊಟ್ಟೆ ತುಂಬ ತಿಂಡಿ. ಈಗ ಹೋಗಿ ಕುಕುಮಾರ ಸ್ವಾಮೀಜಿಗೆ ಕೈ ಮುಗಿದ್ಬಿಟ್ಟು ಹಾಗೆ ಅಲ್ಲಿ ನೋಡ್ಕೊಂಡು ಮುಂದಿನ ಪಯಣ. ಓಕೆ, ನಿಮಗೂ ತೋರಿಸ್ತೀನಿ ಬನ್ನಿ, ನಿಮ್ಮ ಜೊತೆ ಬನ್ನಿ, ನಿಮಗೂ ತೋರಿಸ್ತೀನಿ. ಎಲ್ಲ ಹೊರಾಂಗಣ ಈ ಥರ ಇದೆ, ಹೊರಗಿನ ಚಿತ್ರಣ. ಬನ್ನಿ, ಹೊರಗಿನ ಚಿತ್ರಣ ತೋರಿಸ್ತೀನಿ. ಬನ್ನಿ 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 ಮಕ್ಕಳೇ, ಬನ್ನಿ. ನಮ್ಮ ಸ್ವಾಮೀಜಿ ಅವರ ಗದ್ದೆ. ಸ್ವಾಮೀಜಿ ಅವರ
ಸ್ವಾಮೀಜಿ ಅವರ ಪಾರ್ಕ್ ತೋರಿಸ್ತೀನಿ. ಅವೆಲ್ಲ ಇವತ್ತು ನನ್ನ ಮಗಳು ಬರ್ತಡೇ ಪ್ರಯುಕ್ತ ನಾನು ಒಬ್ಬನೇ ನೋಡಬಾರ್ದು ಅಂತ. ನಾನು ಒಬ್ಬನೇ ನೋಡಿದ್ರೆ ನೀವು ಹೊಟ್ಟೆ ಹೊಡ್ಕೊಂತೀರಾ ಹಂಗಲ್ಲ, ನೀವು ನೋಡಲಿ ಅಂತ ಅಷ್ಟೇ. ಒಬ್ಬನೇ ನೋಡ್ಕೊಂಬಂದಿದ್ಯಾ ಅಂತ ಅನ್ಕೊಂತಾಳೆ ಮಗಳು. ಹೀಗೆ ನೀವು ನೋಡಿ. ಬಳಿಕ್ ಹೋಗ್ತಾ ಇದ್ದೀವಿ. ಟಿಕೆಟ್ ತಗೊಂಡು ಒಳಗೆ ಹೋಗೋದು. ಬಂದರೆ ಟಿಕೆಟ್ ತಗೊಂಡೋಗಿ ಮರಿಬೇಡಿ, ಆಮೇಲೆ ಹಂಗೆ ಹೋಗ್ಬಿಟ್ಟಿರ. ನೋಡಿ ಇದು ಸ್ವಾಮೀಜಿ ಅವ್ರದ್ದು ನೋಡಿ. ಟಿಕೆಟ್ ತಗೊಂಡ್ವಿ, 15 ರೂಪಾಯಿ ಒಂದು ಟಿಕೆಟ್ ದೊಡ್ಡವ್ರಿಗೆ ಕೊಡ್ಬೋದು. 5 ವರ್ಷದ ಮೇಲ್ಪಟ್ಟವ್ರಿಗೆ ಮಾತ್ರ ಟಿಕೆಟು, ಅದ್ರ ಒಳಗಡೆ ಪಟ್ಟವ್ರಿಗಿಲ್ಲ. ಕಮ್ಮಿ ಇದೆ, 5 ರೂಪಾಯಿ ಇರುತ್ತೆ ಅಷ್ಟೇ. ಸೂಪರ್ ಆಯ್ತು ನೋಡಿ ಪಾರ್ಕ್ ಎಲ್ಲ ತಗೊಂಡು ಟೈಪು ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಸ್ಟ್ಯಾಚು ಮಾಡಿ ಇಷ್ಟು ನೀಟಾಗಿದ್ದಾರೆ. ನಾವು ರಜೆ ಸಿಕ್ಕಿದಾಗ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ನಮ್ಮ ತುಮಕೂರಿಗೆ ಬಂದರೆ ಸಾಕು, ಸಿದ್ಧಗಂಗೆ ಮಠಕ್ಕೆ ಬಂದರೆ ಸಾಕು. ಒಂದು ದಿನ ಫುಲ್ ಓಡಾಡ್ಬೋದು, ಅಷ್ಟು ಪ್ಲೇಸ್ ಐತಿ ಇಲ್ಲಿ. ಕುತ್ಕೊಳಕ್ಕೆ, ನಿಂತ್ಕೊಳಕ್ಕೆ, ಮಾತಾಡೋಕ್ಕೆ, ಮೀಟಿಂಗ್ ಹೊಡಿಯೋಕ್ಕೆ ಎಲ್ಲದಕ್ಕೂ ಸೂಪರ್ ಆಗೈತೆ. ನೆರಳು ಮಾತ್ರ ಸೂಪರ್, ಭಯಂಕರ. ನನ್ನ ಮಗಳು ಏನೋ ಹೇಳ್ತಾ ಇದ್ದಾರೆ ಕೇಳಿ. ಪಾರ್ಕು ಅವಾಗ ನಾವು ಚಿಕ್ಕ ಹುಡುಗರಾಗೆಲ್ಲ ಬಂದರೆ ಇರ್ತಿರ್ಲಿಲ್ಲ, ಈಗಿದಾವೆ ನೋಡಿ. ಪಾರ್ಕ್ ಇದೆ, ಬೆಟ್ಟ ಗುಡ್ಡ ವನ ಎಲ್ಲ ಆಯ್ತು, ಸೂಪರ್ ಆಯ್ತು ಪ್ಲೇಸ್. ಸುಮ್ಮನೆ ಎಲ್ಲೆಲ್ಲೋ ದೂರ ಹೋಗಿ ಸುಮ್ಮನೆ ರಿಸ್ಕ್ ತಗೊಳೋದಕ್ಕಿಂತ ಇಲ್ಲೇ ಎಲ್ಲ ಐತೆ. ಏನು ಬೇಕು ಹೇಳಿ, ಆರಾಮಾಗಿ ಬಂದು ಮಠದಲ್ಲಿ ಪ್ರಸಾದ ತಿಂದು ಹ್ಯಾಪಿಯಾಗಿ ಮಕ್ಕಳ ಜೊತೆ ಓಡಾಡ್ಕೊಂಡು ಹೋದ್ರೆ ಸಾಕು, ದಿಲ್ ಖುಷಿ. ನಮ್ಮ ಮಗ ಈ ಬಿಸ್ಲಾಗ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಇಲ್ಲೇ ಓಡಾಡ್ಕೊಂಡು ಸ್ವಾಮೀಜಿಯವರು ಹುಟ್ಟಿ ಬೆಳೆದಿರೋದು ಯಾವ ಥರ, ಹೆಂಗೆ ಹುಟ್ಟಿರು, ಹೆಂಗೆ ಬೆಳೆದ್ರು, ಹೆಂಗೆ ದೊಡ್ಡರಾದರು ಅನ್ನೋದ್ರ ಬಗ್ಗೆ ಮಾಡಿದ್ದಾರೆ. ಚೆನ್ನಾಗಿದೆ. ಶಿವಕುಮಾರ ಸ್ವಾಮೀಜಿ ಯಾವ ಥರ ದೊಡ್ಡ ಹೇಳಿದ್ರು, ಒಂದು ಸ್ವಾಮೀಜಿ ಮುಂದುವರೆದಕ್ಕೆ ಪಾಯಿಂಟ್. ನೋಡಿ ನೀವು ಎಲ್ಲರೂ ಕನ್ನ ಹಾಕ ಮಠ ಖುಷಿ ಪಡಿರಿ. ಈ ಥರ ಬೆಳ್ಕೊಂಡು ಬಂದರು. ಉದ್ದಾನ ಸ್ವಾಮಿಗಳಿಗೆ ಶಿವಣ್ಣನವರು ಸ್ವಾಮಿಗಳು ಒಪ್ಪಿ ಸಾಷ್ಟಾಂಗ ನಮಸ್ಕಾರ ಹಾಕುತ್ತಿರುವುದು. ಶಿವಕುಮಾರ ಸ್ವಾಮೀಜಿಯವರು ಸ್ವಾಮೀಜಿ ಆಗೋದಕ್ಕೆ ಮುಂಚೆ ಈ ಥರ ಉದ್ದಾನ ಸ್ವಾಮಿ ಅಂತಿದ್ರಲ್ಲ, ಅವರು ಮೂಲ ಗುರುಗಳು, ಆ ಥರ ಆದರು ಅಂತ ಒಪ್ಪಿ ನಾನು ಸ್ವಾಮೀಜಿ ಆಗ್ತೀನಿ ಅಂತ ಒಪ್ಪಿ ಅಲ್ಲಿಂದ ಬಂದ ನಂತರ ನೋಡಿ ಈ ಥರ ಪಾಠ ಮಾಡ್ತಿರೋದು ಸ್ವಾಮೀಜಿಗಳು. ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ, ಅಭ್ಯಾಸ ಹೇಳ್ಕೊಡ್ತಿರೋದು. ಚೆನ್ನಾಗಿ ಅಂದರೆ ಮಾಹಿತಿ ನಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ ಮುಂಚೆಲೆಲ್ಲ. ಈ ಕೆಲವು ಗೊತ್ತಿರಲ್ಲ. ಇಲ್ಲಿಗೆ ಈ ಪಾರ್ಕ್ ಒಳಗಡೆ ಬಂದರೆ ಸಾಕು ನಿಮ್ಗೆ ಈ ಮಠದಲ್ಲಿ ಯಾವ ಥರ ಬೆಳೆಸಿರು, ಶಿವಕುಮಾರ ಸ್ವಾಮೀಜಿ ಯಾವ ಥರ ಬಂದರು ಎಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಐತಿ ಇಲ್ಲೇ. ಯಾರು ಗೈಡ್ ಏನು ಬೇಕಾಗಿಲ್ಲ. ವಿಡಿಯೋ ಮಾತಾಗಿಲ್ಲ. ನಿಧಾನ ಮಗ. ಶಿವಣ್ಣನವರು ಅಂತ ಹಾಕಿದಾರಲ್ಲ, ಶಿವಣ್ಣನವರು ಅಂದರೆ ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಜಂಗಮ ದೀಕ್ಷೆ ತಗೊಂತಾ ಇರೋದು ಇದು. ನಿಮ್ಗೆ ಯಾವುದೇ ಥರ ಗೈಡೆನ್ಸ್ ಬೇಕಾಗಿಲ್ಲ, ಆರಾಮಾಗಿ ನೀವು ಇಲ್ಲಿ ಪೂರ್ತಿ ನಿಮಗೆಲ್ಲ ಡೀಟೇಲ್ಸು ಕೊಟ್ಟಿದ್ದಾರೆ. ಸೂಪರ್ ಆಗೈತೆ, ಸಣ್ಣಗೈತೆ. ಈ ಬಿಸ್ಲಾಗ ಓಡಾಡೋಕ್ಕೆ ಆರಾಮಾಗಿ ಬರ್ರಿ, ಇಲ್ಲೆಲ್ಲ ಓಡಾಡ್ರಿ, ನೋಡ್ರಿ, ಹೋಗಿ ನೋಡ್ರಿ. ಇದು ನಮ್ಮ ಉದ್ದಾನ ಸ್ವಾಮಿಗಳು ಇದ್ರಲ್ಲ, ಇವಾಗ ಶ್ರೀಗಳನ್ನು ಅನುಗ್ರಹ ಮಾಡುತ್ತಿರುವುದು. ಬನ್ನಿ ಬನ್ನಿ ನೋಡೋಕೆ ತುಂಬ ಈ ಥರ ಎಲ್ಲ ಇದ್ರು, ಈ ಥರ ಎಲ್ಲ ಆದರು ಅನ್ನೋದು ಯಾವ ಥರ ವಿಶೇಷ. ಶಿವಕುಮಾರ ಸ್ವಾಮಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಸೆ ಎಂಬ ಪ್ರಕ್ರಿಯೆ ಹಾಕುವುದಂತೆ ಮತ್ತು ಅದರ ಕುರಿತು ಉಂಟಾಗದಂತೆ ಎಚ್ಚರಿಕೆಯಿಂದ ಇರುವವನೇ ನಿಜವಾದ ಆರೋಗ್ಯವಂತ. ಹೌದು, ಸತ್ಯ ಇದು. ಅಂದರೆ ಒಂದು ನಿಮಿಷ ಮಾಡೋಣ ನಿಮ್ದು ಶಾರ್ಟ್ ವಿಡಿಯೋಗಳು. ನೋಡ್ತಾ ಇದ್ದೀರಾ? ನೋಡಿ ಬನ್ನಿ ಹಂಗೆ ನಿಮಗೆ ನೋಡ್ರಿ, ಅಲ್ಲಿ ಕೆಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಎಲ್ಲ ಬೆಟ್ಟ, ಇದು ಸಿದ್ಧಗಂಗಾ ಬೆಟ್ಟ ನೋಡಿದಿರಲ್ಲ, ಬೆಟ್ಟ ಇದು.
ಇದೆಲ್ಲ ನೋಡಿರಿ ಕೆಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿರಿ, ಎಲ್ಲ ಪಾರ್ಕ್ ಮಾಡಿ ಎಷ್ಟು ನೀಟಾಗಿ ನೋಡಿ. ಸ್ವಾಮೀಜಿಗಳು ಸೋದೆ ಹೊಡಿತಿರೋದು ಅದ್ರ ಪೂರ್ತಿ ಮಾಹಿತಿ. ಸ್ವಾಮೀಜಿಯವರು ಎಷ್ಟು ಕಷ್ಟ ಬಿದ್ದು ನಮ್ಮ ಮಠ ಕಟ್ಟಿದ್ರು ಅಂದರೆ ಅದರದ್ದು ಪೂರ್ತಿ ಎಲ್ಲ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಬನ್ನಿ ನಮ್ಮ ಮುಂದೆ ಬನ್ನಿ. ನೀವು ರಜಾ ಇದ್ದಾಗ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಮಕ್ಕಳಿಗೆ ಸಿದ್ಧಗಂಗೆ ಮಠದ ಬಗ್ಗೆ ಹೇಳಿ, ಯಾವ ಥರ ಬೆಳೆದ್ರು, ಯಾವ ಥರ ಆಯಿತು ಅಂತ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂತಾರೆ ಮಕ್ಕಳು. ಎಲ್ಲ ಕಲಿಸಿ. ಇಲ್ಲಿ ತುಂಬ ಜನ ಓದಿ ತುಂಬ ದೊಡ್ಡ ದೊಡ್ಡ ಕೆಲಸದಲ್ಲಿ ಇರೋರಿದ್ದಾರೆ, ಚೆನ್ನಾಗಿರೋರಿದ್ದಾರೆ. ಒಂದು ಇನ್ಸ್ಪಿರೇಷನ್ನು ಸಿದ್ಧಗಂಗೆ ಮಠ ನೀವು ಬರಬೇಕು, ಮಕ್ಕಳಿಗೆ ಹೇಳ್ಬೇಕು, ತಿಳಿಸ್ಬೇಕು. ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಇದು ಎಲ್ಲ ನೀವು ಮಕ್ಕಳಿಗೆ ತಿಳಿಸ್ಬೇಕು. ಸರಿ ಮಕ್ಕಳು, ನಮ್ಮ ಹುಡುಗರಂತೂ ಖುಷಿಯಾಗಿ ಹೋಗ್ಬಿಟ್ಟವ್ರೆ. ಇದೆಲ್ಲ ನೋಡಿ ಮನೆಯಲ್ಲೇ ಇದ್ದು ಬೋರಾಗಿ ಕರ್ಕೊಂಡ್ಬಂದ್ರೆ ಅವ್ರನ್ನ ನನ್ನ ಮಗಳಿಗೆ ಪಾರ್ಕಾಗ ಆಟ ಆಡಿಸ್ಬೇಕಂತೆ. ಒಳಗೆ ಬಂದ್ವಿ ನೋಡಿ ಯಾವ ಥರ ಆಡ್ತಾ ಇದ್ದಾರೆ ಮಕ್ಕಳೆಲ್ಲ. ಎಲ್ಲ ಬೇಡ ಬಾ ನೋಡಿ ನಮ್ಮ ಯಜಮಾನರು ಆಡಿಸ್ತಾ ಇದ್ದಾರೆ ಮಕ್ಕಳನ್ನ. ಮಕ್ಕಳಿಗೆ ಎಲ್ಲಿಂದ ಎಲ್ಲಿಗೋದ್ರು ಆಟದ ಮಾತ್ರ ಮಿಸ್ ಆಗಲ್ಲ ನೋಡಿ. ಮತ್ತು ಜಾರಗೊಂಡಿ ಆಟ ಆಡ್ತಾನೆ ನನ್ನ ಮಗ ನೋಡಿ, ಅಯ್ಯಾಲೆ ಸಂತೋಷ. ಮಕ್ಕಳೆಲ್ಲ ಆಡ್ತಾ ಇದ್ದಾರೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಮಾತ್ರ. ಆ ಚಿಕ್ಕ ಹುಡುಗರಿಗೆ ಎಲ್ಲ ಇರಲಿಲ್ಲ, ಇದಕ್ಕೆ ಮಕ್ಕಳಿಗೆ ಊಟ ಒಂದಿರೋದು, ಈಗೆಲ್ಲ ಇದೆ ಎಲ್ಲ ಅದಿಲ್ಲ ಇದಿಲ್ಲ ಅಂತ ಎಲ್ಲ. ಈ ಬೇಸಿಗೆಗೆ ಇಲ್ಲಿ ಕರ್ಕೊಂಬಂದ್ರೆ ಮಕ್ಕಳನ್ನ ತುಂಬ ಖುಷಿ ಪಡ್ತಾರೆ. ಅಷ್ಟಿದೆ ಸ್ವಲ್ಪ ಬಿದಿರು ಗಿಡ ಇದು ನೋಡಿದ್ರೆ ನನ್ನ ಮಕ್ಕಳಿಗೆ ಎಷ್ಟು ಖುಷಿ ಆಯಿತು, ನನಗೂ ಅಷ್ಟೇ ಖುಷಿ ಆಗ್ತಾಯಿತ್ತು. ಬಂದಿದ್ದಕ್ಕೂ ಸಾರ್ಥಕ ಅನಿಸ್ತಾಯಿತ್ತು. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ವಿ. ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್.